ಪ್ರಿಯರೇ, ಒಂದು ಸಣ್ಣ ಕಥೆಯೊಟ್ಟಿಗೆ ಈ ದಿನದ ಪ್ರಾರ್ಥನೆಯನ್ನು ನಾವು ಪ್ರಾರ್ಥಿಸೋಣ. ಗ್ರಾಮೀಣ ಪ್ರದೇಶ. ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಂತಹ 7ನೇ ತರಗತಿಯ ಒಬ್ಬ ವಿದ್ಯಾರ್ಥಿ. ಈ ವಿದ್ಯಾರ್ಥಿ ಪ್ರತಿದಿನ ಶಾಲೆಗೆ ನಡೆದು ಹೋಗುತ್ತಿದ್ದ. ಆದರೆ ತನ್ನ ಎಲ್ಲ ಸಹಪಾಠಿಗಳು ಸೈಕಲ್ನಲ್ಲಿ ಬರುವುದನ್ನ ಕಂಡು ಪ್ರತಿದಿನ ಇವನಿಗೆ ಅದೇ ಚಿಂತೆ, ಅದೇ ನೋವು, ಅದೇ ಬೇಸರ. ಒಂದು ದಿನ ಧೈರ್ಯ ಮಾಡಿ ತನ್ನ ತಂದೆಯ ಬಳಿ ಹೋಗಿ, ಅಪ್ಪ, ನನಗೂ ಒಂದು ಸೈಕಲ್ ಅನ್ನ ಕೊಡಿಸಿಕೊಡಿ ಎಂಬುದಾಗಿ ತಂದೆಯನ್ನ ಕೇಳಿಕೊಂಡ. ಅದಕ್ಕೆ ತಂದೆಯ ಉತ್ತರ ಏನಾಗಿತ್ತೆಂದರೆ, ಮಗನೇ, ನೀನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೀಯಾ. ಈ ವರ್ಷ ನಿನಗೆ ಪಬ್ಲಿಕ್ ಎಕ್ಸಾಮಿನೇಷನ್ ಇರುವ ಕಾರಣ ನಿನಗೆ ಹೊಸ ಸೈಕಲ್ ಅನ್ನ ಕೊಡಿಸಿದರೆ ನಿನ್ನ ಎಲ್ಲ ಆಲೋಚನೆ, ನಿನ್ನ ಸಮಯ ಆ ಸೈಕಲ್ನೊಟ್ಟಿಗೆ ನೀನು ಕಳೆಯುತ್ತೀಯ. ಆ ಕಾರಣ ನೀನು 7ನೇ ತರಗತಿಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪ್ರಥಮ ದರ್ಜೆಯಲ್ಲಿ ನೀನು ಉತ್ತೀರ್ಣನಾಗು. ತದನಂತರ ನಿನಗೆ ಹೊಸ ಸೈಕಲ್ ಅನ್ನ ನಾನು ಕೊಡಿಸಿಕೊಡುತ್ತೇನೆ ಎಂಬುದಾಗಿ ತಂದೆ ಮಗನಿಗೆ ಹೇಳಿ ಕಳಿಸಿದರು. ಈ ಮಗನು ಕಣ್ಣೀರಿನಿಂದ, ಬಹಳ ದುಃಖದಿಂದ ಆ ತಂದೆಯ ಕೋಣೆಯಿಂದ ಹೊರಗಡೆ ಬರುತ್ತಿದ್ದಾಗ ತನ್ನ ತಾಯಿಯನ್ನ ಎದುರು ನೋಡುತ್ತಾನೆ. ಕಣ್ಣೀರಿನಿಂದ ಬರುತ್ತಿದ್ದಂತ ತನ್ನ ಮಗನನ್ನ ತಬ್ಬಿ ಮುದ್ದಾಡಿದಂತ ತಾಯಿ ಆ ಮಗುವನ್ನ ಕೇಳುತ್ತಾಳೆ, ಮಗನೇ, ಇದ್ಯಾಕೆ ಕಣ್ಣೀರು, ಇದ್ಯಾಕೆ ನಿನ್ನ ಮುಖದಲ್ಲಿ ಇಂತಹ ದುಃಖ, ಏನಾಯಿತು ಎಂದು ಕೇಳಿದಾಗ ಆ ಮಗನು ನಡೆದಂತ ಎಲ್ಲ ವಿಚಾರವನ್ನ ತಾಯಿಗೆ ತಿಳಿಸಿ, ಅಮ್ಮ, ನನಗೂ ಒಂದು ಸೈಕಲ್ ಅನ್ನ ಕೊಡಿಸಿಕೊಡು ಎಂಬುದಾಗಿ ತಾಯಿಯನ್ನ ಭಿನ್ನಯಿಸಿ ಪ್ರಾರ್ಥಿಸುತ್ತಾನೆ. ಇದನ್ನ ಕೇಳಿದಂತಹ ತಾಯಿ, ಮಗನೇ, ನೀನು ಹೆದರಬೇಡ, ಕಳವಳಗೊಳ್ಳಬೇಡ, ನಿನಗೆ ಖಂಡಿತ ನಾನು ಸೈಕಲ್ ಅನ್ನ ಕೊಡಿಸಿಕೊಡುತ್ತೇನೆ. ನಿನ್ನ ತಂದೆಯ ಬಳಿ ನಾನು ವಿಜ್ಞಾಪಿಸಿ, ನಾನು ಬೇಡಿಕೊಂಡು ನಿನಗೆ ಆ ಸೈಕಲ್ ಅನ್ನ ಬದುಕಿಸಿಕೊಡುತ್ತೇನೆ ಎಂದು ತಾಯಿ ನುಡಿಯುತ್ತಾರೆ. ಅದೇ ನಿಟ್ಟಿನಲ್ಲಿ ತಾಯಿ ಆ ಬಾಲಕನ ತಂದೆಯ ಬಳಿ ಹೋಗಿ ಭಿನ್ನಯಿಸಿ ಪ್ರಾರ್ಥಿಸಿ ಕೊನೆಗೂ ಆ ಸೈಕಲ್ ಅನ್ನ ಆ ಮಗುವಿಗೆ ಕೊಡಿಸಿಕೊಡುತ್ತಾರೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಲೌಕಿಕವಾದಂತಹ ಒಂದು ತಾಯಿ ತನ್ನ ಮಗುವಿಗೋಸ್ಕರ ಪ್ರಾರ್ಥಿಸಿ ಭಿನ್ನಯಿಸುವಾಗ ನಮ್ಮ ಬಾಳಿನಲ್ಲೂ ಕೂಡ ನಾವು ಎಷ್ಟೋ ಘಟನೆಗಳನ್ನ ನೋಡಿದ್ದೇವೆ. ನಾವು ನಮ್ಮ ತಂದೆಯ ಬಳಿ ಕೇಳಿ ಪಡೆದುಕೊಳ್ಳಲು ಸಾಧ್ಯವಾಗದೇ ಇರತಕ್ಕಂಥ ಅದೆಷ್ಟೋ ವಿಚಾರಗಳನ್ನ ತಾಯಿಯ ಬಳಿ ನಿವೇದಿಸಿದಾಗ ತಾಯಿ ನಮ್ಮ ಕೊರತೆಗಳನ್ನ, ನಮ್ಮ ಅಗತ್ಯಗಳನ್ನ ತಾಯಿ ತಂದೆಯ ಬಳಿ ಹೋಗಿ ಹೇಳಿ ಪ್ರಾರ್ಥಿಸಿ ಭಿನ್ನಯಿಸಿ ನಮಗೆ ಆ ಅಗತ್ಯಗಳನ್ನ ಪೂರೈಸಿರುತ್ತಾರೆ. ಲೌಕಿಕ ಈ ಲೋಕದಲ್ಲಿರ್ತಕ್ಕಂಥ ನಮ್ಮ ತಾಯಂದಿರೇ ತಮ್ಮ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಭಿನ್ನಹಗಳನ್ನ, ತ್ಯಾಗವನ್ನ ಮಾಡುವಾಗ ಇಡೀ ಭೂಪರ ಲೋಕಗಳ ರಾಜರಾಜೇಶ್ವರಿ ಯೇಸು ಕ್ರಿಸ್ತನ ತಾಯಿ, ನಮ್ಮೆಲ್ಲರ ಆಧ್ಯಾತ್ಮಿಕ ಜನುಮಗಳ ತಾಯಿ ಆದಂತ ಮಾತೆ ಮರಿಯಮ್ಮನವರನ್ನ ನಾವು ಭಿನ್ನಯಿಸಿದಾಗ ಮಾತೆ ಆ ಒಂದು ಅಗತ್ಯಗಳನ್ನ ಪೂರೈಸದೇ ಇರುವರೆ. ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಆ ಪ್ರಾರ್ಥನೆಯನ್ನು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಾಗ ಅಲ್ಲಿ ಒಂದು ಕಂಡೀಷನ್ ಅನ್ನ ಯೇಸು ಸ್ವಾಮಿ ಸೂಚಿಸಿದ್ದರು. ನಾನು ಪರರ ಪಾಪಗಳನ್ನ ಕ್ಷಮಿಸಿದರೆ ಮಾತ್ರ ನನ್ನ ಪಾಪಗಳನ್ನ ಕ್ಷಮಿಸು ದೇವರೇ ಎಂಬ ಕಂಡೀಷನ್ ತಂದೆಯ ಬಳಿ ಇತ್ತು. ಆದರೆ ತಾಯಿಯ ಬಳಿ ಯಾವುದೇ ರೀತಿಯಾದಂತ ಕಂಡೀಷನ್ ಆಗ್ಲಿ, ಟರ್ಮ್ಸ್ ಆಗ್ಲಿ ಖಂಡಿತ ಇಲ್ಲವೇ ಇಲ್ಲ. ಸ್ವರ್ಗದ ರಾಣಿಯು ನಮ್ಮ ಪ್ರಭುವು ರಕ್ಷಕನಾದಂತ ಯೇಸು ಸ್ವಾಮಿಯ ತಾಯಾದಂತಹ ಮಾತೆ ಮರಿಯಮ್ಮನವರನ್ನ ನಾವು ಭಿನ್ನಯಿಸಿದಾಗ, ನಾವು ಕೇಳಿಕೊಂಡರೆ ಸಾಕು, ನಮ್ಮ ಕಣ್ಣೀರನ್ನ ಒರೆಸ್ತಕ್ಕಂತಹ ತಾಯಿ ಮಾತೆ ಮರಿಯಮ್ಮನವರು. ಇಂದು ವಿಶ್ವದಾದ್ಯಂತ ಮಾತೆ ಮರಿಯಮ್ಮನವರ ಜನ್ಮ ದಿನಾಚರಣೆಯನ್ನ ಆಚರಿಸುತ್ತಿರುವಾಗ ಈ ಧ್ವನಿಯನ್ನ ನೀವು ಕೇಳುತ್ತಿರುವಾಗಲೇ ಒಂದು ಕ್ಷಣ ಕಣ್ಗಳನ್ನ ಮುಚ್ಚಿ, ಅಮ್ಮ ಮರಿಯೇ, ನಮ್ಮ ಅಗತ್ಯಗಳನ್ನ ಪೂರೈಸು ತಾಯೇ ಎಂಬುದಾಗಿ ನಾವು ಅಚ್ಚಲವಾದಂತ ವಿಶ್ವಾಸದಿಂದ ಯೇಸು ಕ್ರಿಸ್ತನ ತಾಯಿ, ನಮ್ಮ ತಾಯಿಯಾದಂತ ಮಾತೆ ಮರಿಯಮ್ಮನವರನ್ನ ನಾವು ಕೇಳಿಕೊಂಡರೆ ಸಾಕು, ತಾಯಿ ಎಂದಿಗೂ ನಮಗೆ ಇಲ್ಲ ಎಂಬುದಾಗಿ ನುಡಿಯುವುದೇ ಇಲ್ಲ, ನಮ್ಮನ್ನ ಬರಿಗೈಯಲ್ಲಿ ಕಳುಹಿಸುವುದೇ ಇಲ್ಲ. ಕಣ್ಗಳನ್ನ ಮುಚ್ಚಿ ನಾವು ಆ ತಾಯಿಯನ್ನ ಬೇಡಿಕೊಳ್ಳೋಣ.
ನಮೋ ಮರಿಯಮ್ಮ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿನ್ನೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀನು ಧನ್ಯಳು, ನಿನ್ನ ಉದರದ ಫಲವಾದ ಯೇಸು ಸ್ವಾಮಿ ಧನ್ಯರು. ಅಮ್ಮ ಮರಿಯೇ, ದೇವರ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸು ಅಮ್ಮ. ಅಮ್ಮೆನ್. ತಾಯಿ ಅಮಲೋದ್ಭವಿ ಮಾತೆ ಮರಿಯಮ್ಮನವರೇ, ಯಾರೆಲ್ಲ ಮಕ್ಕಳು ನನ್ನ ಧ್ವನಿಗೆ ಧ್ವನಿಯಾಗಿ ನಿನ್ನಲ್ಲಿ ಪ್ರಾರ್ಥಿಸಿದರೋ ಅವರ ಅಗತ್ಯಗಳನ್ನ ತಾಯಿಯಾಗಿ, ಅಮ್ಮ ಆಗಿ ನಮ್ಮ ಅಗತ್ಯಗಳನ್ನ ಪೂರೈಸುತ್ತಾಯೇ ಎಂಬುದಾಗಿ ನಿನ್ನ ಮಗನು ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿ ಅತ್ಯುನ್ನತ ಪರಮೋನ್ನತ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬಂದಿದ್ದೇವೆ ಅಮ್ಮ. ಆಮೆನ್.